ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಂದನ ಕಿಚನ್ಗೆ ಹೋಗ್ತಾಳೆ. ಅತ್ತಿಗೆ ಏನು ಹೆಲ್ಪ್ ಮಾಡಬೇಕು ಅಂತಾನೆ ಮಹಿ. ತಗೊಳ್ಳಿ, ಇಬ್ಬರೂ ಸೇರಿಕೊಂಡು ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬನ್ನಿ ಅಂತಾಳೆ ಚಂದನ. ನಾನು ಇದ್ದೀನಿ, ನಾನೇನು ಮಾಡಲಿ ಹೇಳಿ ಅಂತಾನೆ ಹರಿ. ನೀವು ಇದ್ದೀರಾ ಅಲ್ವಾ, ಅವ್ರು ಈರುಳ್ಳಿ ಕಟ್ ಮಾಡಿಕೊಡ್ತಾರೆ, ನೀವು ಒಗ್ಗರಣೆ ಹಾಕಿ ಅಂತಾಳೆ ಚಂದನ. ಓಕೆ ಅಂತ ಹರಿ ಬಾಣಲಿ ಇಡ್ತಾನೆ. ಎಣ್ಣೆ ಹಾಕಿ ಅಂತಾಳೆ ಚಂದನ. ಎಣ್ಣೆ ಹಾಕೋದನ್ನೆಲ್ಲ ಯಾವಾಗಲೂ ಬಿಟ್ಬಿಟ್ಟಿದ್ದೀನಿ ಮೇಡಮ್ ಅಂತಾನೆ ಹರಿ. ನಾನು ಹೇಳಿದ್ದು ಪಾತ್ರೆಗೆ ಈ ಎಣ್ಣೆ ಹಾಕಿ ಅಂತ, ತಗೊಳ್ಳಿ ಅಂತ ಚಂದನ ಕೊಡ್ತಾಳೆ. ಹರಿ ಎಣ್ಣೆ ಹಾಕ್ತಾನೆ. ನೆಕ್ಸ್ಟ್ ಏನು ಮಾಡಲಿ ಮೇಡಮ್ ಅಂತಾನೆ ಹರಿ. ಅಲ್ಲಿ ಅವ್ರು ಕಟ್ ಮಾಡಿರೋ ಈರುಳ್ಳಿನ ಒಗ್ಗರಣೆಗೆ ಹಾಕಿ ಅಂತಾಳೆ ಚಂದನ. ಮೈ ಈರುಳ್ಳಿ ಕೊಡೋ ಅಂತ ಈರುಳ್ಳಿನ ಹಾಕ್ತಾನೆ ಹರಿ. ಇದೇ ತರಹ ಕೆಲಸನ ಎಲ್ಲರೂ ಹಂಚ್ಕೊಂಡು ಮಾಡಿದರೆ ಮುತ್ತು ಅಣ್ಣಂಗೆ ಎಷ್ಟು ಹೆಲ್ಪ್ ಆಗುತ್ತೆ. ಪಾಪ ಮುತ್ತು ಅಣ್ಣ ದಿನ ಒಬ್ಬರೇ ಮಾಡ್ತಾರೆ, ಇನ್ಮೇಲೆ ಎಲ್ಲರೂ ಕೆಲಸನ ಹಂಚ್ಕೊಂಡು ಮಾಡಬೇಕು, ಸರಿನಾ ಅಂತಾಳೆ ಚಂದನ. ಎಲ್ಲರೂ ಹ್ಞೂ ಅಂತಾರೆ. ನೋಡಿ ಸೀದು ಹೋಗ್ತಿದೆ, ಉರಿ ಕಡಿಮೆ ಇಡಬೇಕು ಅಂತ ಗೊತ್ತಾಗಲ್ವಾ ಅಂತಾಳೆ ಚಂದನ. ನನಗೆ ಹೇಗೆ ಗೊತ್ತಾಗುತ್ತೆ, ನೀವು ಹೇಳಬೇಕು ತಾನೇ ಅಂತ ಹರಿ ಹೇಳ್ತಾನೆ. ಇದೆಲ್ಲ ಗೊತ್ತಾಗಲ್ಲ, ಊಟದ ಮುಂದೆ ಕೂತ್ಕೊಂಡು ಅದು ಹಾಗಿದೆ ಇದು ಹೀಗಿದೆ ಅಂತ ಹೇಳೋಕೆ ಮಾತ್ರ ಗೊತ್ತಾಗುತ್ತೆ ಅಲ್ವಾ ಅಂತಾಳೆ ಚಂದನ. ಈಗೇನು ಮಾಡಲಿ ಅಂತ ಹರಿ ಅಂದಾಗ, ಈಗ ನೀವೇನು ಮಾಡಬೇಡಿ, ಅದು ಇನ್ನೊಂದು ಸ್ವಲ್ಪ ಬೇಯಬೇಕು, ಅದನ್ನು ಮಿಕ್ಸ್ ಮಾಡ್ತಾ ಇರಿ ಹರಿಯವರೇ ಅಂತಾಳೆ ಚಂದನ. ಇವಾಗ ಏನು ಮಾಡಲಿ ಅಂತಾನೆ ಹರಿ. ತಗೊಳ್ಳಿ ಸಾಸಿವೆ ಹಾಕಿ ನೋಡ್ಕೊಂಡು ಹಾಕಿ ಅಂತಾಳೆ ಚಂದನ. ಮೇಡಮ್ ಹಿಟ್ಟು ಅಂತ ಅವಳ ಗಲ್ಲನ್ನು ಒರೆಸ್ತಾನೆ ಹರಿ. ಚಂದನ ಹಾಗೆ ಅವನ್ನ ನೋಡ್ತಾ ಕಳೆದೋಗ್ತಾಳೆ. ಆಗ ಮೈ ಕೆಮ್ಮಿಸ್ತಾನೆ. ಸಾಸಿವೆ ಹಾಕಿ ಅಂತಾಳೆ ಚಂದನ. ಅಣ್ಣ ಅದಕ್ಕೆ ಆಗಲೇ ಸಾಸಿವೆ ಹಾಕು ಅಂದ್ರಲ್ಲ, ಇಷ್ಟೊತ್ತು ಏನಣ್ಣ ಮಾಡ್ತಿದ್ದೆ ಅಲ್ಲಿ ಅಂತಾನೆ ಮೈ. ಅದು ಎಷ್ಟು ಗ್ರಾಮ್ ಹಾಕಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ, ಸುಮ್ಮನೆ ಕೆಲಸ ಮಾಡೋ ಅಂತಾನೆ ಹರಿ. ಹರಿಯವರೇ ನಾನು ಹೇಳಿದ ಕೆಲಸ ಏನಾಯಿತು ಅಂತಾಳೆ ಚಂದನ. ಯಾವ ಕೆಲಸ ಮೇಡಮ್ ಅಂತಾನೆ ಹರಿ. ಮೈಯವರ ಅಮ್ಮನ ಹುಡುಕೋ ಕೆಲಸ ಅಂತಾಳೆ ಚಂದನ. ಮೇಡಮ್ ಈ ಹರಿಗೆ ಹೇಳಿದ್ದೀರಲ್ಲ, ಆ ಕೆಲಸ ಪಕ್ಕ ಆಗುತ್ತೆ ಅಂದ್ಕೊಳ್ಳಿ ಅಂತಾನೆ ಹರಿ. ಈಗ ಹೇಳಿರೋ ಕೆಲಸನ ಪಕ್ಕ ಮಾಡಿ ಅಂತಾಳೆ ಚಂದನ. ನೀವು ನನ್ನ ಪಕ್ಕ ಇದ್ಮೇಲೆ ಎಲ್ಲ ಕೆಲಸನೂ ಪಕ್ಕ ಬಿಡಿ ಮೇಡಮ್ ಅಂತಾನೆ ಹರಿ. ಏನಂದ್ರಿ ಅಂತಾಳೆ ಚಂದನ. ಏನಿಲ್ಲ ಮಾಡ್ತೀನಿ ಅಂದೆ ಅಂತಾನೆ ಹರಿ. ಮೈ ಕಂಟಿನಾಗ್ತಾರೆ. ಈಚೆ ಮೈ ಅಮ್ಮ ಮನೇಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾರೆ. ಆಗ ಗಂಡ ಬರ್ತಾನೆ. ಕಿಚನ್ಗೆ ಹೋಗಿ ಅಡುಗೆ ಇಲ್ಲದೆ ಇರೋದನ್ನು ನೋಡಿ ಮೈ ಅಮ್ಮನ ಹತ್ರ ಬಂದು, ಯಾಕೆ ಹಿಂಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ಯಾ, ಉಣ್ಣೋಕ್ಕೆ ಏನು ಮಾಡಿಲ್ವಾ ಅಂತಾರೆ ಅವ್ರ ಗಂಡ ಬಾಬು. ಮನೆ ತುಂಬ ನೀನು ತಂದಿಟ್ಟಿದ್ಯಾ ನೋಡು, ಅಕ್ಕಿ ಬೇಳೆ ತರಕಾರಿ ಎಲ್ಲ, ಅದರಲ್ಲಿ ಬಿಸಿ ಬಿಸಿಯಾಗಿ ಮಾಡಿಡಬೇಕಿತ್ತು ಅಲ್ವಾ ಅಂತಾಳೆ ಮೈಯಮ್ಮ. ಥೂ ಇದೇ ಆಗೋಯ್ತು ನಿಂದು, ಯಾವ ದರಿದ್ರ ಥರ ಬಂದು ನನಗೆ ಒಕ್ಕರ್ಸ್ಕೊಂಡ್ಬಿಟ್ಯೋ ಅಂತಾರೆ ಬಾಬು. ಹೌದೌದು, ನೀನು ದೊಡ್ಡ ಕುಬೇರನ ಮೊಮ್ಮಗ, ನಾನು ಬಂದಮೇಲೆ ನಿನಗೆ ದರಿದ್ರ ಬಂದುಬಿಡ್ತು. ಒಂದು ಹೊತ್ತಿಗೂ ಏನು ತಂದು ಹಾಕೋ ಯೋಗ್ಯತೆ ಇಲ್ಲ, ಮಾತು ಮಾತ್ರ ಚೆನ್ನಾಗಿ ಆಡ್ತೀಯ ಅಂತಾರೆ ಮೈಯಮ್ಮ. ನಾನೇನು ದುಡ್ಡಿಟ್ಕೊಂಡು ಓಡಾಡ್ತಿದ್ದೀನಾ, ದುಡ್ಡಿರುವಾಗ ತಂದು ಹಾಕ್ತಿರ್ಲಿಲ್ವೇನೆ, ನಾನೇ ಈಗ ಖರ್ಚಿಗೆ ಕಾಸಿಲ್ಲ ಅಂತ ಓಡಾಡ್ತಿದ್ದೀನಿ ಅಂತಾನೆ ಬಾಬು. ಗಂಡಸಾಗಿ ನೀನೇ ಹೀಗಂದರೆ ನಾನೇನು ಮಾಡಬೇಕು, ಹೋಗಿ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಬಿದ್ಕೋ ಅಂತಾರೆ ಮೈಯಮ್ಮ. ನಿನ್ನ ಕಟ್ಕೊಂಡಾಗಿಂದ ಇದೇ ಗತಿ ಆಯಿತು ಅಂತಾರೆ ಬಾಬು. ನನ್ನ ಕಟ್ಕೊಂಡಿದ್ದಕ್ಕೆ ಇಷ್ಟಾದರೂ ಇದೆಯಾ, ಇಲ್ಲ ಅಂದಿದ್ರೆ ಯಾವ ಬೀದಿಲಿ ಬಿದ್ದಿರ್ತಿದ್ಯೋ, ಸುಮ್ಮನೆ ಹೋಗೆಯಾ ಅಂತಾರೆ ಮೈಯಮ್ಮ. ಕೊಬ್ಬು ಜಾಸ್ತಿ ಆಯಿತು, ಮಾಡ್ತೀನಿ ಇರು, ಒದ್ಬಿಡ್ತೀನಿ ಅಂತ ಕಾಲನ್ನು ಎತ್ತುತ್ತಾರೆ ಬಾಬು. ಆಗ ಮನೆ ಓನರ್ ಬಂದು, ಲೇವ್ ಬಾಬು ಬಾಗಿಲು ತೆಗಿಯೋ ಅಂತಾರೆ. ನಾನು ದರಿದ್ರ ಅಲ್ವಾ, ಬಂತು ನೋಡು ನಿನ್ನ ಅದೃಷ್ಟ, ಹೋಗಿ ಆರತಿ ಮಾಡಿ ಒಳಗೆ ಕರ್ಕೊ ಅಂತಾರೆ ಮೈಯಮ್ಮ. ನೀನೇ ಮನೆ ಒಳಗಡೆ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಬಾಗಿಲು ತೆಗಿಯೋ, ನಿಮಗೆ ಮನೆ ಬಾಡಿಗೆ ಕೊಡೋದಲ್ಲದೆ ನಿಮ್ಮನೆ ಬಾಗಿಲಿಗೆ ಅಲಿಬೇಕಾ, ತೆಗಿಯೋ ಬಾಗಿಲು ಅಂತ ಕೂಗ್ತಾರೆ ಓನರ್. ಆಗ ಬಾಬು ಡೋರ್ ಓಪನ್ ಮಾಡಿ ನಮಸ್ಕಾರ ಅಣ್ಣ ಅಂತಾನೆ. ನಿನ್ನ ನಮಸ್ಕಾರ ಮಿಕ್ಕಿಷ್ಟು ಬೆಂಕಿ ಹಾಕ, ಒಂದು ವಾರದಿಂದ ಎಲ್ಲಿಗೂ ಹೋಗಿದ್ದೆ ಅಂತಾರೆ ಓನರ್. ಕೆಲಸದ ಮೇಲೆ ಹೋಗಿದ್ದೆ ಅಣ್ಣ ಅಂತಾನೆ ಬಾಬು. ಕೆಲಸ ಮಾಡೋ ಮುಖನ ಇದು, ಹಂಗೆ ಕೆಲಸ ಮಾಡೋ ಹಂಗಿದ್ದಿದ್ರೆ ನನ್ನ ದುಡ್ಡಿಗೆ ಯಾಕೆ ಯಾಮಾರಿಸ್ತಿದ್ದೆ ಅಂತಾರೆ ಓನರ್. ಅಣ್ಣ ಇಷ್ಟು ದೂರ ಯಾಕಣ್ಣ ಬರೋಕೋದ್ರಿ, ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ ಅಂತಾನೆ ಬಾಬು. ನೀನು ಬಂದರೆ ನನಗೇನೋ ಸಿಗುತ್ತೆ, ಮೊದಲು ನನಗೆ ಕೊಡಬೇಕಾಗಿರೋ ದುಡ್ಡು ಕೊಡು ಅಂತಾರೆ ಓನರ್. ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀನಣ್ಣ ಅಂತಾನೆ ಬಾಬು. ಏನು ಮಾಡೋದು, ನಾನು ನೋಡ್ತಾನೆ ಇದ್ದೀನಿ, ಕೊಡ್ತೀನಿ ಅಂತ ಕಾಗೆ ಹಾರಿಸ್ತಿದ್ಯಾ, ಮನೇಲಿರೋ ವಸ್ತುನ ತಗೊಂಡು ಹೋಗಿ ವಜಾ ಹಾಕೊಳ್ಳೋಣ ಅಂದರೆ ಕಿತ್ತು ಹೋಗಿರೋ ಚಾಪೆ, ಒಡೆದು ಹೋಗಿರೋ ಪಾತ್ರೆಗಳು, ಅದನ್ನು ಬಿಟ್ಟರೆ ಬೇರೆ ಏನೈತೆ, ಯಾವಾಗ ಕೊಡ್ತೀಯೋ ದುಡ್ಡು ಅಂತಾರೆ ಓನರ್. ಆಗ ಮೈಯಮ್ಮ ಬಂದು, ಇನ್ನೊಂದು 2 ದಿನ ಅಣ್ಣ, ಹಿಂಗಾರ ಮಾಡಿ ಹೊಂದಿಸ್ಬಿಟ್ಟು ಕೊಡ್ತೀವಿ ಅಂತಾರೆ. ಇಬ್ಬರು ಚೆನ್ನಾಗಿ ನಾಟಕ ಆಡ್ತೀರಾ, 2 ವಾರ
2 ದಿನ 1 ವಾರ ಆಗುತ್ತೆ, 1 ವಾರ 1 ತಿಂಗಳಾಗುತ್ತೆ. ನಿನ್ನ ನಾಟಕ ನನಗೆ ಗೊತ್ತಿಲ್ವಾ? ಯಾವಾಗ ಕೊಡ್ತೀಯೋ ನನ್ನ ದುಡ್ಡು ಅಂತಾರೆ. ಅಣ್ಣ ಇದ್ದಿದ್ರೆ ಕೊಡ್ತಿರ್ಲಿಲ್ವೇನಣ್ಣ, ನಾವೇನು ಊರು ಬಿಟ್ಟು ಹೋಗ್ತೀವಾ ಅಂತಾರೆ ಬಾಬು. ಇಲ್ಲಿ ತನಕ ಬಾಯಿ ಮಾತಲ್ಲಿ ಹೇಳಿದ್ದೀನಿ, ನನ್ನ ಬಗ್ಗೆ ಗೊತ್ತಲ್ವಾ, ಹುಡುಗ್ರನ್ನ ಕಳಿಸಿದ್ರೆ ನಿನ್ನ ಮುಖ ಮೂತಿ ನೋಡಲ್ಲ ಅಂತಾರೆ. ಅಯ್ಯಯ್ಯೋ ಅದೆಲ್ಲ ಬೇಡಣ್ಣ, ನಿಮ್ಮ ದುಡ್ಡು ಆದಷ್ಟು ಬೇಗ ಕೊಟ್ಬಿಡ್ತೀನಿ ಅಂತಾರೆ ಮೈಯಮ್ಮ. ನೋಡಿ ನಿನಗೆ ಲಾಸ್ಟ್ ಚಾನ್ಸು, ನಾಳೆ ಬರ್ತೀನಿ, ಅಷ್ಟರಲ್ಲಿ ದುಡ್ಡನ್ನು ರೆಡಿ ಮಾಡು. ನಾಳೆ ನೀನೇನಾದ್ರು ಕೈ ಎತ್ತದೆ ಅನ್ಕೋ, ಆಮೇಲೆ ನಾನು ಮಾತಾಡಲ್ಲ ಅಂತ ಅವ್ರು ಹೋಗ್ತಾರೆ. ಏಯ್ ಏನಯ್ಯ ಇದೆಲ್ಲ, ಬಡ್ಡಿ ಕೊಡೋಕ್ಕಾಗಲ್ಲ ಅಂದಮೇಲೆ ಯಾಕಯ್ಯ ಸಾಲ ಮಾಡ್ತೀಯಾ ಅಂತಾರೆ ಮೈಯಮ್ಮ. ಆ ದುಡ್ಡನ್ನು ನಾನೊಬ್ಬನೇ ತಿನ್ನ, ಜೊತೆಯಲ್ಲಿ ಕೂತ್ಕೊಂಡು ನೀನು ಹೊಟ್ಟೆ ತುಂಬ ತಿಂದಿಲ್ವಾ ಅಂತಾರೆ ಬಾಬು. ಥೂ ನಿನ್ನ ಕಟ್ಕೊಂಡು ನನ್ನ ನೆಮ್ಮದಿನೇ ಹಾಳಾಗೋಯ್ತು ಅಂತಾರೆ ಮೈಯಮ್ಮ. ನಾನೇ ನೆಮ್ಮದಿಯಾಗಿದ್ದೀನ, ನನ್ನ ನೆಮ್ಮದಿನೂ ಹಾಳಾಗೋಯ್ತು ಅಂತಾರೆ ಬಾಬು. ಬೀದಿಲಿ ಜನ ಎಲ್ಲ ನೋಡೋ ಹಂಗೆ ಮಾಡಿದೆ ಅಲ್ಲ ಅಯ್ಯ, ಥೂ ನಿನ್ನ ಜನ್ಮಕ್ಕೆ ಅಂತಾರೆ ಮೈಯಮ್ಮ. ಹೋಗ್ತೀಯಾ ಇಲ್ಲ ಬಿಡ್ಲಾ ಅಂತ ದೊಣ್ಣೆ ತಗೋತಾರೆ ಬಾಬು. ಮೈಯಮ್ಮ ಒಳಗಡೆ ಹೋಗ್ತಾರೆ. ಅಲ್ಲಿ ನೋಡ್ತಾ ಇರೋ ಹೆಂಗಸ್ರಿಗೆ, ಏನರಮ್ಮ ನೋಡ್ತಿದ್ದೀರಾ, ಇಲ್ಲೇನು ಕೋತಿ ಕುಣಿತಿದ್ಯಾ, ಹೋಗ್ತೀರಾ ಇಲ್ವಾ ಅಂತಾರೆ ಬಾಬು. ಈಚೆ ಹರಿ ಸಾಂಗ್ ಕೇಳ್ತಾ ಸೌಂಟನ್ನು ತಿರುಗಿಸ್ತಾ ಇರ್ತಾನೆ. ತಿರುಗಿಸೋದನ್ನು ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಅಂತಾಳೆ ಚಂದನ. ಅಣ್ಣ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾನೆ ಒಂದು ಗೊತ್ತಾಗ್ತಿಲ್ವಲ್ಲ, ಅಣ್ಣನಿಗೆ ಹೇಳಿಬಿಟ್ಟು ಎಲ್ಲದರ ಮೇಲೆ ಸ್ಟಿಕ್ಕರ್ ಹಾಕಿಬಿಡ್ಬೇಕು ಅಂತಾನೆ ಹರಿ. ಆವಾಗವಾಗ ಅಡುಗೆ ಮನೆಗೆ ಬಂದಿದ್ದರೆ ಎಲ್ಲಿ ಉಪ್ಪಿದೆ ಅಂತ ಗೊತ್ತಿರೋದು, ಪಾಪ ಬರೀ ಊಟಕ್ಕೆ ಬಂದರೆ ಎಲ್ಲಿ ಗೊತ್ತಿರುತ್ತೆ ಅಂತಾಳೆ ಚಂದನ. ಸಿಕ್ತು ಅಂತ ಡಬ್ಬಿ ತಗೊಂಡು ಹಾಕುವಾಗ ಹರಿಯವರೇ ಅದು ಉಪ್ಪಲ್ಲ ಸಕ್ಕರೆ ಅಂತಾಳೆ ಚಂದನ. ಅದು 2 ವೈಟ್ ಕಲರ್ ಇತ್ತಲ್ಲ, ಕನ್ಫ್ಯೂಸ್ ಆಗಿಬಿಟ್ಟೆ, ತಗೊಂಡು ಬರ್ತೀನಿ ಅಂತ. ಇದೇ ತಾನೇ ಉಪ್ಪು, ಹಾಕ್ತೀನಿ ಅಂತ ಕೈಯಿಂದ ಹಾಕೋಕೆ ಹೋಗ್ತಾನೆ ಹರಿ. ಹರಿಯವರೇ ಕೈಯಿಂದ ಯಾರಾದರೂ ಉಪ್ಪು ಹಾಕ್ತಾರಾ, ತಗೊಳ್ಳಿ ಇದರಿಂದ 1 ಸ್ಪೂನ್ ಹಾಕಿ ಅಂತಾಳೆ ಚಂದನ. ಅಳತೆ ಗೊತ್ತಿಲ್ಲದೆ ಇರೋರು ಸ್ಪೂನಲ್ಲಿ ಹಾಕೋದು, ನನಗೆ ಚೆನ್ನಾಗಿ ಗೊತ್ತು 1 ಸ್ಪೂನ್ಗೆ ಎಷ್ಟು ಉಪ್ಪು ಬರುತ್ತೆ ಅಂತ, ಇವಾಗ ಹಾಕ್ತೀನಿ ನೋಡಿ ಅಂತ ಹಾಕ್ತಾನೆ ಹರಿ. ಆಗ ಹರಿಗೆ ಕಾಲ್ ಬರುತ್ತೆ, ಅಲ್ಲಿಂದ ಹೋಗ್ತಾನೆ. ಕಂಟಿಮಯ್ಯ ಡೌಟಿಂದ ನೋಡ್ತಾರೆ. ಹರಿ ವಾಪಸ್ ಬರ್ತಾನೆ. ಅಣ್ಣ ಯಾರದ್ದು ಫೋನು, ಏನೋ ಅಷ್ಟು ಸೀರಿಯಸ್ಸಾಗಿ ಮಾತಾಡ್ತಿದ್ದೆ, ಅದರಲ್ಲೂ ಏನೋ ಕಂಡು ಹಿಡ್ದವ್ರ ಥರ ನಾನು ನೋಡಿದೆ ಅಂತ ಬೇರೆ ಹೇಳ್ತಿದ್ದೆ ಅಂತಾನೆ ಮಯಿ. ಅದು ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ಕಣೋ, ನನ್ನ ಓನರ್ ಕಾರ್ ನೋಡಿಬಿಟ್ಟು ನಾನು ಇಲ್ಲಿದ್ದೀನಿ ಅಂತ ಫೋನ್ ಮಾಡಿದ್ದ, ನಾನು ಅಲ್ಲಿಲ್ಲ, ಬೇಕಿದ್ರೆ ಅಲ್ಲಿ ಹೋಗಿ ಹುಡುಕು ಅಂತ ಹೇಳಿದೆ, ನೀನು ಕೆಲಸ ಮಾಡು ಸುಮ್ಮನೆ ಅಂತಾನೆ ಹರಿ. ಮೇಡಮ್ ಫ್ರೆಂಡ್ ಕಾಲ್ ಮಾಡಿದ್ದ, ಮೈ ಅಮ್ಮ ಅದೇ ಏರಿಯಾದಲ್ಲಿದ್ದರಂತೆ, ಅವನು ನೋಡಿದಾನಂತೆ, ಇವಾಗ ಮಾತಾಡೋದು ಬೇಡ, ಆಮೇಲೆ ಮಾತಾಡೋಣ ಅಂತಾನೆ ಹರಿ. ಈಚೆ ಮುತ್ತು ಕೆಲಸ ಮಾಡುವಲ್ಲಿ ಏನೋ ಕೆಲಸ ಮಾಡ್ತಿರ್ತಾನೆ. ಆಗ ಅಮಿತ್ ಬಂದು, ಭಯ ನೀವು ಕೂತ್ಕೊಳ್ಳಿ, ನೋವು ಜಾಸ್ತಿ ಆಗುತ್ತೆ ಅಂತಾನೆ. ಇಲ್ಲ ಅಷ್ಟೊಂದೇನು ನೋವಿಲ್ಲ, ನಾನು ಮಾಡ್ತೀನಿ ಅಂತಾನೆ ಮುತ್ತು. ನೀವು ನಡೀತಾ ಇರೋದು ನೋಡಿದರೆ ಗೊತ್ತಾಗುತ್ತೆ ನೋವಿದೆ ಅಂತ, ನೀವು ಕೂತ್ಕೊಳ್ಳಿ, ರೆಸ್ಟ್ ಮಾಡಿ, ನಾನಿರೋ ಕೆಲಸನ ಮಾಡ್ತೀನಿ ಅಂತಾನೆ ಅಮಿತ್. ಮುತ್ತು ಕೂತ್ಕೋತಾನೆ. ಆಗ ಮಹಿಮಾ ಬಂದು ಮುತ್ತುಜ್ಜಿ ಅಂತಾಳೆ. ಮಹಿಮಾ ಅವರೇ ಬನ್ನಿ ಅಂತಾನೆ ಮುತ್ತು. ಯಾಕೆ ಹಾಗೆ ನೋಡ್ತಿದ್ದೀರಾ ಅಂತಾನೆ. ಆಪ್ಗೆ ಪೆಹರ್ ಮೇ ದರ್ದು ನೀವು ನಮಗೆ ಹೇಳಲಿಲ್ಲ ಅಂತಾಳೆ ಮಹಿಮಾ. ಅಷ್ಟೊಂದೇನಿಲ್ಲ, ಸ್ವಲ್ಪ ಇದೆ, ಅದು ಸರಿ ನಿಮ್ಗೆ ಯಾರು ಹೇಳಿದರು ಅಂತಾನೆ ಮುತ್ತು. ನಾನೇ ಹೇಳಿದೆ ಭಯ್ಯ ಅಂತಾನೆ ಅಮಿತ್. ಅಮಿತ್ ಬಾಯಿ ನೀವು ಯಾಕೆ ಹೇಳೋಕೆ ಹೋದ್ರಿ, ಸಣ್ಣ ನೋವು ಅಷ್ಟೇ ನೋಡಿ, ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿದ್ದಾರೆ ಅಂತಾನೆ ಮುತ್ತು. ಅವ್ರು ಹೇಗಿದ್ದಾರೆ ಅಂತ ಕೇಳ್ತಿದ್ಲು, ಅದಕ್ಕೆ ಹೇಳಿದೆ ಭಯ್ಯ, ನೀವು ಮಾತಾಡ್ತೀರಿ, ನಾವು ಟೀ ಕುಡ್ಕೊಂಡು ಬರ್ತೀವಿ, ಅಣ್ಣ ಟೀ ಕುಡಿಯೋಣ ಬನ್ನಿರಿ ಅಂತ ಅಮಿತ್ ಹೋಗ್ತಾನೆ. ಆಗ ಮಹಿಮಾ ಕೂತ್ಕೊಂಡು ಚಪ್ಪಲ್ ನಿಕಾಲೋ ಅಂತ ಮುತ್ತು ಹೇಳ್ತಾಳೆ. ಮುತ್ತು ಚಪ್ಪಲ್ನ ತೆಗಿತಾನೆ. ಆಗ ಮಹಿಮಾ ಮುತ್ತು ಕಾಲನ್ನು ಹಿಡ್ಕೋತಾಳೆ. ಬೇಡ ಬೇಡ ಅಂತಾನೆ ಮುತ್ತು. ರುಕೋ ಅಂತ ಅವನ ಕಾಲನ್ನು ತನ್ನ ಕಾಲ ಮೇಲೆ ಇಟ್ಕೋತಾಳೆ. ನೋವಿಂದ ಮುತ್ತು ಮುಖನ ಒಂಥರ ಮಾಡ್ತಾನೆ. ಆಗ ಮಹಿಮಾ ಅಳ್ತಾಳೆ. ಯಾಕೆ ಅಳ್ತಿದ್ದೀರಾ ಅಂತಾನೆ ಮುತ್ತು. ನಿಮ್ಮ ನೋವು ನನಗೂ ನೋವಾಗ್ತಿದೆ ಅಂತಾಳೆ ಮಹಿಮಾ. ನಂತರ ಕಾಲಿಗೆ ಎಣ್ಣೆನ ಹಚ್ಚಿ ಮಸಾಜ್ ಮಾಡ್ತಾಳೆ ಮಹಿಮಾ. ಮುತ್ತು ಖುಷಿಯಿಂದ ಅವಳನ್ನೇ ನೋಡ್ತಾನೆ. ನಂತರ ಮುತ್ತು ಕೈನ ಹಿಡ್ಕೊಂಡು ಮುತ್ತನ್ನು ನಡೆಸ್ತಾಳೆ. ಅಭಿ ನೋವು ಹೇಗಿದೆ ಅಂತಾಳೆ ಮಹಿಮಾ. ಕಮ್ಮಿ ಆಗಿದೆ ಅನ್ನಿಸ್ತಿದೆ ಅಂತಾನೆ ಮುತ್ತು. ಮುತ್ತು ಕೂತ್ಕೋತಾನೆ. ಆಗ ಬಾಕ್ಸನ್ನು ಕೊಡ್ತಾಳೆ ಮಹಿಮಾ. ಏನಿದು ಅಂತಾನೆ ಮುತ್ತು. ಕಿಚಡಿ ಅಂತಾಳೆ ಮಹಿಮಾ. ಅದನ್ನು ಓಪನ್ ಮಾಡಿ ಪೊಂಗಲ್ಲು ಅಂತ ತಿಂತ ತುಂಬ ಚೆನ್ನಾಗಿದೆ ಅಂತ ಮಹಿಮಂಗೂ ತಿನ್ನಿಸ್ತಾನೆ ಮುತ್ತು. ಮಹಿಮಾ ನಾಚ್ಕೋತಾಳೆ. ಮುತ್ತುಜಿ ಆಪ್ಸೆ ಮಾತಾಡಲ್ಲ ಅಂತಾಳೆ ಮಹಿಮಾ. ಯಾಕೆ ಅಂತಾನೆ ಮುತ್ತು. ನೀವು ನೋವಾಗಿದ್ದು ನಮಗೆ ಹೇಳಲಿಲ್ಲ ಅಂತಾಳೆ ಮಹಿಮಾ. ಸ್ವಲ್ಪ ನೋವು ಅಷ್ಟೇ ಇದ್ದಿದ್ದು, ಅದಕ್ಕೆ ಹೇಳಲಿಲ್ಲ ಅಂತಾನೆ ಮುತ್ತು. ಮುತ್ತುಜಿ ಆಪ್ಗೆ ಖುಷಿ ಹೇಳದೇ ಇದ್ದರೂ ಪರವಾಗಿಲ್ಲ, ಆದರೆ ದರ್ದು ಜರೂರ್ ಬತಾಯಿಯೇ ಅಂತಾಳೆ ಮಹಿಮಾ. ನೋವನ್ನು ಹೇಳಬೇಕಾ ಅಂತ ಮುತ್ತು ಅವಳನ್ನೇ ನೋಡ್ತಾನೆ. ಈಚೆ ಭಾರತಿ ಫೋನ್ ತಗೊಂಡು ರೂಮಲ್ಲಿ ಫೋನ್ ಮಾಡ್ತಾ, ಮುತ್ತು ಮಾವ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ, ಮೈಗೆ ಕಾಲ್ ಮಾಡ್ತೀನಿ ಅಂತ ಮಾಡ್ತಾಳೆ. ಬಸ್ ಸ್ಟ್ಯಾಂಡಿನಲ್ಲಿರೋ ಮೈ ಫೋನ್ನ ತಗೋತಾನೆ. ಭಾರತಿ ಯಾಕೆ ನನಗೆ ಫೋನ್ ಮಾಡ್ತಿದ್ದಾಳೆ ಅಂತ ಹಲೋ ಅಂತಾನೆ.
ಹಲೋ ಮಹಿ ಅಂತಲೇ ಭಾರತಿ. ಹೇಳು ಭಾರತಿ ಅಂತಾನೆ ಮಹಿ. ಏನಿಲ್ಲ, ಸುಮ್ಮನೆ ಮಾಡಿದೆ. ಮನೇಲೆಲ್ಲ ಹೇಗಿದ್ದಾರೆ ಅಂತಾಳೆ ಭಾರತಿ. ಚೆನ್ನಾಗಿದ್ದಾರೆ ಅಂತಾನೆ ಮಹಿ. ಮುತ್ತು ಮಾವ ಅಂತಾನೆ ಭಾರತಿ. ಅಣ್ಣನೂ ಚೆನ್ನಾಗಿದ್ದಾನೆ ಅಂತಾನೆ ಮಹಿ. ಮುತ್ತು ಮಾವನ ನೋಡಿ ತುಂಬ ದಿನ ಆಯಿತು, ಸಂಜೆ ಮನೆಗೆ ಬರಲಾ ಮಹಿ, ನಿಮ್ಮನ್ನೆಲ್ಲ ತುಂಬ ನೋಡ್ಬೇಕನ್ನಿಸ್ತಿದೆ ಅಂತಾಳೆ ಭಾರತಿ. ಆಗ ಈಚೆ ಭಾರತಿ ಗಂಡ ಕಾತ್ಯಾಯನಿ ಹತ್ರ, ಅತ್ತೆ ನಾನು ಹೊರಡ್ತೀನಿ, ನನಗೆ ಟೈಮ್ ಆಯಿತು ಅಂತಾನೆ. 5 ನಿಮಿಷಪ್ಪ, ತಿಂಡಿ ರೆಡಿ ಆಗುತ್ತೆ, ತಿಂದ್ಕೊಂಡು ಹೋಗು ಅಂತಾರೆ ಕಾತ್ಯಾಯನಿ. ಪರವಾಗಿಲ್ಲ, ನನಗೆ ಟೈಮ್ ಆಗುತ್ತೆ ಅಂತಾನೆ ಭಾರತಿ ಗಂಡ. ಹಾಗಾದರೆ ಹೇಗೆ, ತಿಂಡಿ ಮಾಡಿಸ್ದೇನೆ ಕಳ್ಸೋಕ್ಕಾಗುತ್ತಾ? ಮುಂಚೆನೇ ಹೇಳಿದ್ದಿದ್ರೆ ನಾನು ಬೇಗನೆ ತಿಂಡಿ ರೆಡಿ ಮಾಡ್ತಿದ್ದೆ ಅಂತಾರೆ ಕಾತ್ಯಾಯನಿ. ನಾನು ಭಾರತಿಗೆಲ್ಲ ಹೇಳಿದ್ನಲ್ಲ, ಯಾಕೆ ಅವಳು ಹೇಳಿಲ್ವಾ ಅಂತಾನೆ ಭಾರತಿ ಗಂಡ. ಏನೋ ಭಾರತಿಗೆ ಹೇಳಿದ್ರಾ, ಅವಳು ನನಗೆ ಹೇಳೇ ಇಲ್ವಲ್ಲ, ಬರ್ತಾ ಬರ್ತಾ ಬೇಜವಾಬ್ದಾರಿ ಜಾಸ್ತಿ ಆಯ್ತು ಅವಳಿಗೆ ಅಂತಾರೆ ಕಾತ್ಯಾಯನಿ. ಹೋಗಲಿ ಬಿಡಿ ಅತ್ತೆ, ಏನೋ ಬ್ಯುಸಿ, ಮರ್ತೋಗಿರಬೇಕು ಅಂತಾರೆ ಭಾರತಿ ಗಂಡ. ಅವಳಿಗೇನು ತಲೆ ಹೋಗುವಂಥ ಕೆಲಸ ಇದೆ ಹೇಳಿ ಅಂದರೆ, ಏಯ್ ಭಾರತಿ ಭಾರತಿ ಅಂತ ಕಾತ್ಯಾಯನಿ ಕರಿತಾ ಹೋಗ್ತಾರೆ. ಈಚೆ ಭಾರತಿ, ಮೈ ಕೇಳಿಸ್ತಿದ್ಯಾ ಅಂತಾಳೆ. ಭಾರತಿ, ನಾನು ಹೊರಗಡೆ ಬಂದಿದ್ದೀನಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಮಹಿ. ಆಗ ಕಾತ್ಯಾಯನಿ ಬಂದು, ಏಯ್ ಭಾರತಿ, ಏನೇ ಮಾಡ್ತಿದ್ಯಾ ನೀನು? ಅಳಿಯಂದ್ರು ಊರಿಗೆ ಹೋಗೋ ವಿಷಯ ನನಗೇಕೆ ಹೇಳಲಿಲ್ಲ ಅಂತಾರೆ. ಅವರು ನನಗೇನು ಹೇಳಲಿಲ್ಲಮ್ಮ ಅಂತಾಳೆ ಭಾರತಿ. ನಾನು ಆವಾಗಲೇ ಹೇಳಿದ್ನಲ್ಲ ಭಾರತಿ ಅಂತ ಗಂಡ ಬರ್ತಾನೆ. ಯಾವಾಗ ಹೇಳಿದ್ರಿ ನೀವು? ಹೇಳಿದ್ದಿದ್ರೆ ನನಗೆ ನೆನಪಿರ್ತಿರ್ಲಿಲ್ವಾ ಅಂತಾಳೆ ಭಾರತಿ. ನಾನು ಹೇಳಿದೆ ಭಾರತಿ, ನೀನು ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ, ಪರವಾಗಿಲ್ಲ ಬಿಡು ಅಂತಾನೆ ಗಂಡ. ಇಲ್ಲ, ನೀವು ನನಗೆ ಹೇಳಲಿಲ್ಲ ಅಂತಾಳೆ ಭಾರತಿ. ಹೋಗಲಿ ಬಿಡು ಭಾರತಿ, ನಾನು ಸಾರಿ ಕೇಳ್ತೀನಿ, ನೀನು ಟೆನ್ಷನ್ ಆಗಬೇಡ ಅಂತಾನೆ ಗಂಡ. ಅಯ್ಯೋ ಇಲ್ಲ ಅಂತಾಳೆ ಭಾರತಿ. ಏಯ್ ಸುಮ್ಮನಿರೆ, ಮಾಡೋದೆಲ್ಲ ಮಾಡಿ ಸುಳ್ಳು ಬೇರೆ ಹೇಳ್ತಿದ್ಯಾ, ಏನಾಗಿದೆ ನಿನಗೆ? ಅಳಿಯಂದ್ರು ಹೇಳಿರ್ತಾರೆ, ನೀನು ಮರ್ತಿರ್ತೀಯ, ಈಗ ಅಳಿಯಂದ್ರು ಹೇಳಿಲ್ಲ ಅಂತ ಸುಳ್ಳು ಹೇಳ್ತಿದ್ಯಾ? ಇದಕ್ಕೆಲ್ಲ ಟೈಮ್ ಇರಲ್ಲ ನಿನಗೆ, ಊರವ್ರ ಹತ್ರ ಮಾತಾಡೋಕ್ಕೆ ಟೈಮ್ ಇರುತ್ತೆ, ಯಾರ ಹತ್ರ ಮಾತಾಡ್ತಿದ್ಯೆ ಅಂತಾರೆ ಕಾತ್ಯಾಯನಿ. ಏನಿಲ್ಲ ಅಮ್ಮ ಅಂತಾಳೆ ಭಾರತಿ. ಯಾರೂ ಇಲ್ಲದೆ ಫೋನ್ ಜೊತೆ ಮಾತಾಡ್ತಿದ್ಯಾ, ಯಾರು ಅಂತ ಹೇಳು ಅಂತಾರೆ ಕಾತ್ಯಾಯನಿ. ಯಾಕಮ್ಮ ಹಿಂಗಾಡ್ತಿದ್ಯಾ, ಸುಮ್ಮನಿರು ಅಂತಾಳೆ ಭಾರತಿ. ನಿನಗೆ ಮಾತಲ್ಲಿ ಹೇಳಿದರೆ ಸಾಕಾಗಲ್ಲ, ಕೊಡೆ ಇಲ್ಲಿ ಫೋನು ಅಂತ ಫೋನ್ ತೊಗೊಂಡು ನೋಡಿ, ಓಹೋ ಮೈ ಹತ್ರ ಮಾತಾಡ್ತಿದ್ಯಾ, ಅವನ ಹತ್ರ ಯಾಕೆ ಮಾತಾಡ್ತಿದ್ದೆ, ಏನಿತ್ತು ಮಾತಾಡುವಂಥದ್ದು ನಿನಗೆ ಅಂತಾರೆ ಕಾತ್ಯಾಯನಿ. ಹೋಗಲಿ ಬಿಡಿ ಅತ್ತೆ, ಎಷ್ಟೇ ಆದರೂ ಅವಳು ಕಸಿನ್ ಅಲ್ವಾ, ಮಾತಾಡೋದು ಇದರಲ್ಲಿ ತಪ್ಪೇನಿದೆ? ಅವ್ರ ಹತ್ರ ಮಾತಾಡಿದರೆ ಭಾರತಿ ಖುಷಿ ಆಗ್ಬೋದು, ಭಾರತಿ ಖುಷಿಯಾದರೆ ನನಗೂ ಖುಷಿ ಅಲ್ವಾ? ನಿನಗೆ ಎಷ್ಟು ಬೇಕೋ ಅಷ್ಟು ದಿನ ನೀನು ಇಲ್ಲ ಆರಾಮಾಗಿರು, ಆವಾಗ ಬಂದು ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಗಂಡ ಹೋಗ್ತಾನೆ. ಏಯ್ ಅಳಿಯಂದ್ರು ಹೋಗ್ತಿದ್ದಾರೆ, ಗೇಟ್ ತನಕ ಹೋಗಿ ಕಳ್ಸ್ಕೊಟ್ಟು ಬಾ ಅಂತಾರೆ ಕಾತ್ಯಾಯನಿ. ಅವರೇ ಹೋಗ್ತೀನಿ ಅಂತ ಹೋಗ್ತಿದ್ದಾರಲ್ಲಮ್ಮ, ಗೇಟ್ ಹತ್ರ ಬೇರೆ ಹೋಗಬೇಕಾ ಅಂತಾಳೆ ಭಾರತಿ. ಅಳಿಯಂದ್ರೆ ಅಂತ ಕಾತ್ಯಾಯನಿ ಹೋಗ್ತಾರೆ. ಈಚೆ ಚಂದನ ಕಂಠಿ ಹಣೆಗೆ ಕುಂಕುಮ ಇಟ್ಟು, ಕಂಠಿ ಇವತ್ತಿಂದ ನಿಮ್ಮ ಹೊಸ ಜೀವನ ಶುರುವಾಗ್ತಿದೆ, ಇವತ್ತು ನೀವು ಇಡ್ತಾ ಇರೋ ಹೆಜ್ಜೆ ನಿಮ್ಮನ್ನು ತುಂಬ ದೂರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಾಳೆ. ಅತ್ತಿಗೆ ಇನ್ನೂ ಮಾತಾಡಿದ್ದೀನಿ ಅಷ್ಟೇ, ಇನ್ನೂ ಓನರ್ ಆಗಿಲ್ವಲ್ಲ ಅಂತಾನೆ ಕಂಠಿ. ಇವತ್ತು ಆಗ್ತಾ ಇದ್ದೀರಲ್ವಾ, ಇದನ್ನು ಅಡ್ವಾನ್ಸ್ ಅಂತ ವಿಶ್ ಅಂತ ಅಂದ್ಕೊಳ್ಳಿ ಅಂತಾಳೆ ಚಂದನ. ಸರಿ ಅಂತ ಕಂಠಿ ಹೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.